ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಬೈಕ್ ಟ್ಯಾಕ್ಸಿ ರೈಡರ್ ಆಗಿರ್ಬೋದು, ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಈ ಒಂದು ತಪ್ಪು ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ ಎಲ್ಲರೂ. ಇನ್ನು ಮುಂದೆ ಏನಾರು ಈ ತಪ್ಪು ಮಾಡಿದ್ರೆ ಇಷ್ಟು ದಿನ 500 ರೂಪಾಯಿ ಫೈನ್ ಇತ್ತು, ಇನ್ನು ಮುಂದೆ ಇದು 500 ಅಲ್ಲ 5,000ಕ್ಕೆ ಹೋಗ್ತಾ ಇದೆ. ಹಂಗಾಗಿ ಇನ್ನು ಮುಂದೆ ಏನಾರು ಈ ಒಂದು ತಪ್ಪು ಮಾಡಿದ್ರೆ ನೀವು ಖಂಡಿತ ನೀವು ಒಂದು ವಾರದ ಸಂಪಾದನೆ ಎಲ್ಲ ಆಟೋ ಪೊಲೀಸಿಗೆ ಕಟ್ಟಬೇಕಾಗತ್ತೆ. ಹಂಗಾಗಿ ಇನ್ಮೇಲೆ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಬೇಕಾಗತ್ತೆ. ಆ ಒಂದು ತಪ್ಪು ಯಾವುದು ಅಂತ ಈ ವಿಡಿಯೋದಲ್ಲಿ ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ, ಶೇರ್ ಮಾಡಿ. ನಿಮಗೋಸ್ಕರನೇ ವಿಡಿಯೋ ಎವ್ರಿ ಮಾಡ್ತಾ ಇರ್ತೀವಿ. ಏನಾದರೂ ಒಂದು ಹೊಸ ಹೊಸ ಅಪ್ಡೇಟ್ ತಿಳಿಸ್ಕೊಡ್ತಾ ಇರ್ತೀನಿ. ಆರ್ ಟಿ ಒಯಿಂದ ಬರ್ಬೋದು, ಇಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಬರ್ಬೋದು, ಯಾವ ಥರ ಡ್ಯೂಟಿ ಮಾಡಬೇಕು, ಹೆಂಗೆ ಆರ್ಡರ್ ಬರ್ತಾ ಇದೆ, ಪ್ರತಿಯೊಂದು ಮಾಹಿತಿನ ನಾನು ಎವ್ರಿ ಒಂದಲ್ಲ ಒಂದು ವಿಡಿಯೋ ಹಾಕ್ತಾನೆ ಇರ್ತೀನಿ. ನಿಮಗೋಸ್ಕರನೇ ಕಲೆಕ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋರಲ್ವಾ ನಮಗೆ ವಿಡಿಯೋ ಮಾಡೋಕೆ ಒಂದು ಮೋಟಿವೇಶನ್. ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ನಮಗೆ ಇಂಟ್ರೆಸ್ಟ್ ಬರಲ್ಲ ವಿಡಿಯೋ ಮಾಡೋಕ್ಕೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಹೊಸ ಆಡಿಯನ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ತಪ್ಪು ಆಲ್ಮೋಸ್ಟ್ ಸುಮಾರು ಜನ ಮಾಡ್ತಾ ಇರ್ತಾರೆ. ಯಾಕೆಂದರೆ ಅರ್ಜೆಂಟ್ ಹೋಗ್ಬೇಕಂತ ಕೆಲವೊಂದು ಸಿಗ್ನಲ್ಗಳು ಟ್ರಾಫಿಕ್ ಜಾಮ್ ಆಗಿರುತ್ತೆ, ಪಕ್ಕದಲ್ಲಿ ಫುಟ್ಪಾತ್ ಇರುತ್ತೆ. ಏನು ಮಾಡ್ಬಿಡ್ತಾರೆ ಕೆಲವರು ರೈಡರ್ಸ್ ಆಗಿರ್ಬೋದು, ಇಲ್ಲ ಪಬ್ಲಿಕ್ಸ್ ಆಗಿರ್ಬೋದು, ತುಂಬ ಜನ ನೋಡ್ತಾ ಇರ್ತೀವಿ, ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಫುಟ್ಪಾತ್ ಮೇಲೆ ಹತ್ಕೊಂಡು ಹೋಗ್ಬಿಡ್ತಾರೆ. ಯಾಕೆಂದರೆ ಸ್ವಲ್ಪ ದೂರ ಒಂದು 100 ಮೀಟರ್ ಮುಂದೆ ಹೋದರೆ ಮತ್ತೆ ಸ್ವಲ್ಪ ಮುಂದೆ ಸಿಗ್ನಲ್ ಹತ್ರಕ್ಕೆ ಹೋಗ್ಬಂದು ಏನು ಮಾಡ್ತಾರೆ, ಫುಟ್ಪಾತ್ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ಟು ಬೈಕು ಮತ್ತೆ ಒಂದು ಮೇನ್ ರೋಡಿಗೆ ಅಟ್ಯಾಚ್ ಆಗ್ಬಿಡ್ತಾರೆ. ಈ ತಪ್ಪು ಮುಂಚೆ ಎಲ್ಲ ಮಾಡಿದ್ರೆ ಎಷ್ಟು ಬೀಳ್ತಾ ಇತ್ತು ಫೈನ್? ಆರ್ ಟಿ ಓದರೆಲ್ಲ ನೋಡಿ ಹಿಡಿದ್ರೆ 500 ರೂಪಾಯಿ ಫೈನ್ ಆಗ್ತಾಯಿದ್ರು. ಬಟ್ ಇವಾಗ ಹಂಗಲ್ಲ, ರೂಲ್ಸ್ ಚೇಂಜ್ ಆಗಿದೆ. ಯಾಕೆಂದರೆ ಈಗೆಲ್ಲ ಗೊತ್ತು ಫುಟ್ಪಾತ್ ತೆರವು ಕಾರ್ಯ ನಡೀತಾ ಇದೆ. ಯಾಕೆಂದರೆ ಫುಟ್ಪಾತ್ ಏನಕ್ಕೆ ತೆರವು ಕಾರ್ಯ ನಡೀತಾ ಇದೆ ಅಂದರೆ ಆಕ್ಸಿಡೆಂಟ್ ಆಗುತ್ತೆ. ಪಬ್ಲಿಕ್ಸ್ ನಡ್ಕೊಂಡು ಹೋಗೋಕ್ಕೆ ಜಾಗ ಇರೋದೇ ಫುಟ್ಪಾತು, ರೋಡಲ್ಲೆಲ್ಲ ಹೋಗೋಕ್ಕಾಗಲ್ಲ. ಈ ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಇಟ್ಕೊಂಡು ರೋಡಲ್ಲೆಲ್ಲ ಕಸ್ಟಮರ್ ನಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಆಗಿ ಸುಮಾರು ಜನ, ವರ್ಷಕ್ಕೆ 300 ಇಂದ 500 ಜನ ಡೆತ್ ಆಗ್ತಾಯಿದ್ರು. ಸುಮಾರು ಜನಕ್ಕೆ ಇಂಜುರಿ ಆಗ್ತಾಯಿತ್ತು. ಈ ಥರ ಸಮಸ್ಯೆ ಆಗ್ತಾಯಿದೆ ಅಂತ ಇವಾಗ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆದಿದೆ. ಇದರ ಮಧ್ಯೆ ಇನ್ನು ಟೂ ವೀಲರ್ಸ್ಗಳು ಸುಮಾರು ಜನ ಫುಟ್ಪಾತ್ ಮೇಲೆ ಹತ್ಸ್ಕೊಂಡು ಹೋಗ್ತಾನೆ ಇರ್ತಾರೆ ಪ್ರತಿನಿತ್ಯ. ಬೆಂಗಳೂರಲ್ಲಿ ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಯಾಕೆಂದರೆ ಅರ್ಜೆಂಟ್ ಹೋಗಬೇಕು ಅಂತ 1 ನಿಮಿಷ ಸಿಗ್ನಲಲ್ಲಿ ವೆಯ್ಟ್ ಮಾಡೋಕ್ಕೂ ಕೂಡ ಅವರಿಗೆ ಪೇಷನ್ಸ್ ಇಲ್ಲ. ಆ ಥರ ಫುಟ್ಪಾತ್ ಮೇಲೆ ಹತ್ತಿಸ್ಕೊಂಡು ಹೋಗ್ತಾರೆ. ಎಲ್ಲರೂ ಆರ್ ಹೋದರ ಕೈ ತಗಲಾಕೊಂಡ್ರೆ ಮುಗೀತು, 500 ಅಲ್ಲ 5,000 ಫೈನು. ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಡೆಲಿವರಿ ಬಾಯ್ಸ್ ಸುಮಾರು ಜನ ಹೋಗ್ತಾರೆ. ನೋಡ್ತಾ ಇದ್ದೆ, ನಾನು ನೋಡ್ತಾ ಇರ್ತೀನಿ. ತುಂಬ ಡೈಲಿ ಸಿಟಿ ಒಳಗೆ ಓಡಾಡ್ತಿರ್ತೀವಲ್ಲ, ಬೈಕ್ ಟ್ಯಾಕ್ಸಿ ರೈಡರ್ಸು, ಡೆಲಿವರಿ ಬಾಯ್ಸ್ ಎಲ್ಲರೂ ಅಷ್ಟೇ. ಸ್ವಲ್ಪ ಅರ್ಜೆಂಟ್ ಏನೋ ಒಂದು 50-100 ರೂಪಾಯಿ ಎಕ್ಸ್ಟ್ರಾ ಸಂಪಾದನೆ ಮಾಡೋಣ, ಇನ್ನೂ ಒಂದೆರಡು ಆರ್ಡ್ರ್ ಎಕ್ಸ್ಟ್ರಾ ಮಾಡಿಬಿಡ್ಬೋದು, ಸ್ವಲ್ಪ ಬೇಗ ಸಿಗ್ನಲ್ ಪಾಸ್ ಆದರೆ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ಫುಟ್ಪಾತ್ ಮೇಲೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಈ ಥರ ಆಗಿ ಯಾರು ಫೋಟೋ ಹೊಡೆಯೋದು, ಇಲ್ಲ ಏನಾದ್ರು ಡೈರೆಕ್ಟ್ ನಿಮಗೆ ಪೊಲೀಸೇ ಸಿಗಾಕ್ಬಿಟ್ರೆ ನಿಮ್ಮ ಗಾಡಿನೂ ಬಿಡಲ್ಲ, 5,000 ಸ್ಪಾಟ್ ಫೈನ್ ಗಂಟ ನಿಮ್ಮನ್ನು ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಇದು ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಕೂಡ ಆಯಿತು, ಮೊನ್ನೆ ನ್ಯೂಸಲ್ಲೂ ಕೂಡ ಬಂದಿದೆ. ಇದ್ರ ಬಗ್ಗೆ ಮೊನ್ನೆನೇ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಬೇರೆ ವಿಡಿಯೋ ಇರೋದ್ರಿಂದ ಇದು ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡಲೇಬೇಕು. ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ ನಮ್ಮ ಡೆಲಿವರಿ ಬಾಯ್ಸು, ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರೇ ಆಗಲಿ. ಅಪ್ಪಿತಪ್ಪಿ ಏನಾರು ಹೋಗ್ಬಿಟ್ರೆ ಕಷ್ಟ. ಇದು ಬರೀ ಡೆಲಿವರಿ ಬಾಯ್ಸ್ಗೆ ಅಂತಲೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಟೂ ವೀಲರ್ ಓಡಿಸ್ತಕ್ಕಂಥ ಪಬ್ಲಿಕ್ಸ್ಗೂ ಅನ್ವಯ ಆಗುತ್ತೆ. ಯಾಕೆಂದರೆ ಎಲ್ಲರೂ ದುಡ್ಡು ಕಷ್ಟಪಟ್ಟೆ ದುಡಿಯೋದಲ್ವಾ, 1 ರೂಪಾಯಿ ಕಷ್ಟಪಡ್ತಾರೆ. ಹಂಗಾಗಿ 500 ಅಂದರೆ ಏನೋ ಒಂದು, ಅದು ಕಷ್ಟನೇ, ಬಟ್ ಹೆಂಗೆ ಕಟ್ಟಿ ಹೋಗ್ಬೋದು. ಬಟ್ 5,000 ಅಂದರೆ ತಮಾಷೆನಾ? 5,000 ಅಂದರೆ ಒಂದು ವಾರ ಎಲ್ಲ ದುಡಿಬೇಕು ಡೆಲಿವರಿ ಬಾಯ್ಸ್. ಇವಾಗಿರ್ತಕ್ಕಂಥ ಆರ್ಡ್ರಿಗೆ ತುಂಬ ಕಷ್ಟ. ಹಾಗಾಗಿ ಒಂದು ವಾರ ಎಲ್ಲ ದುಡಿದಿದ್ದು ಅವ್ರ ಬಾಯಿಗೆ ಹಾಕಬೇಕಾಗತ್ತೆ. ಅಲ್ಲಿ ನೀವು ಡೆಲಿವರಿ ಬಾಯ್ಸು, ನೀವು ಶ್ರೀಮಂತರು ಬಡವರು ಅದೆಲ್ಲ ಯಾರೂ ನೋಡಲ್ಲ. ಯಾಕೆಂದರೆ ತಪ್ಪು ಮಾಡಿದ್ರೆ ಅಂದಮೇಲೆ ಅದಕ್ಕೆ ಶಿಕ್ಷೆ ಪರಿಹಾರ ಕಟ್ಟಲೇಬೇಕಾಗುತ್ತೆ, ಫೈನು. ಸರ್ ಡೆಲಿವರಿ ಬಾಯ್ ಸರ್, ನಾನು ಸಂಪಾದನೆ ಮಾಡಿದೆ 500 ರೂಪಾಯಿ, 5,000 ಎಲ್ಲ ಕಟ್ಟೋಕ್ಕಾಗಲ್ಲ ಅಂದರೆ ಕೇಳೋದೇ ಇಲ್ಲ. ತಪ್ಪು ಮಾಡಿದ್ರೆ ಫೈನ್ ಕಟ್ಟಲೇಬೇಕಪ್ಪ, ಇಲ್ಲಾಂದ್ರೆ ಬೈಕ್ ಸೀಸ್ ಮಾಡ್ತೀವಿ ಅಂತಾರೆ. ಅದಕ್ಕೋಸ್ಕರನೇ 1 ನಿಮಿಷ 2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಸಿಗ್ನಲಲ್ಲಿ ವೆಯ್ಟ್ ಮಾಡಿ. ಕೆಲವೊಂದು ದೊಡ್ಡ ಸಿಗ್ನಲ್ ಇರ್ತವೆ, 5 ರಿಂದ 10 ನಿಮಿಷ ಕೂಡ ಆಗುತ್ತೆ. ಇಂಥ ಟೈಮಲ್ಲಿ ಯಾರು ವೆಯ್ಟ್ ಮಾಡೋರಂತ ಕೆಲವರು ನುಗ್ಗಿ ಹೋಗ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ಪಬ್ಲಿಕ್ಸ್ಗೆ ನಡ್ಕೊಂಡು ಹೋಗೋರಿಗೆ ತೊಂದರೆ ಆಗುತ್ತೆ. ಅವ್ರಿಗೆ ಏನಾದ್ರು ಇನ್ ಕೇಸ್ ಆಕ್ಸಿಡೆಂಟ್ ಆಗ್ಬೋದು. ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ಅಂತಲೇ ಫುಟ್ಪಾತ್ ಇರೋದೇ ಪಬ್ಲಿಕ್ಸ್ ಓಡಾಡೋಕೆ ಅಷ್ಟೇ ಹೊರತು ವೆಹಿಕಲ್ಸ್ ಹೋಗೋಕ್ಕಲ್ಲ. ಹಂಗಾಗಿ ಸುಮಾರು ಜನ ಫುಟ್ಪಾತ್ ಮೇಲೆ ವೆಹಿಕಲ್ಸ್ ಹೊಡ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲೇ ಫುಟ್ಪಾತ್ ಮೇಲೆ ಪಾರ್ಕ್ ಮಾಡಿರ್ತಾರೆ. ಇವೆಲ್ಲ ಇನ್ನು ಮುಂದೆ ಮಾಡೋಕ್ಕಾಗಲ್ಲ. ಎಕ್ಸ್ಪೆಷಲಿ ನಮ್ಮ ಡೆಲಿವರಿ ಬಾಯ್ಸ್ಗೋಸ್ಕರ ಈ ವಿಡಿಯೋ ತುಂಬ ಅನ್ವಯ ಆಗುತ್ತೆ. ತುಂಬ ಕೇರ್ಫುಲ್ಲಾಗಿ ಇರಬೇಕು ನೀವಿನ್ನ. ಯಾಕೆಂದರೆ ಗೊತ್ತಲ್ವಾ ಎಷ್ಟು ಕಷ್ಟ ಇದೆ ದುಡಿಯೋದು, ದುಡ್ಡು ಸಂಪಾದನೆ ಮಾಡೋದು ಅಂತವಾ. ಆರ್ಡ್ರಂತೂ ಈಗ 1 ಮಂತಿಂದ ಬಿಲ್ಕುಲ್ ಸ್ಟಾಪ್ ಆಗಿದೆ. ವೋಟ್ರ್ ಆಗಿರ್ಬೋದು, ರಾಪಿಡ್ ಆಗಿರ್ಬೋದು, ಅಂಕಲ್ ಯಾವುದ್ರಲ್ಲೂ ಆರ್ಡ್ರೇ ಬರ್ತಾ ಇಲ್ಲ. ನೀವೇ ನೋಡ್ತಾ ಇರ್ತೀರಿ, 200-300 ರೂಪಾಯಿ ಆರ್ಡರ್ ನೋಡೋಕ್ಕೆ ಆಗ್ತಾ ಇಲ್ಲ. ಸಣ್ಣ ಪುಟ್ಟ ಬರೀ 60-70-100 ರೂಪಾಯಿ ಇಷ್ಟೇ. ಎಸ್ ಪಿ ರೋಡಲ್ಲಿ 80 ರೂಪಾಯಿ 100 ರೂಪಾಯಿ ಬರ್ತಾ ಇದ್ದಾವೆ. ಈ ಥರ ಆರ್ಡರ್ ಮಾಡಿ ಏನು ಸಂಪಾದನೆ ಮಾಡ್ತೀರಿ ಇವಾಗ? 1,000 ರೂಪೀಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸುಮಾರು ಕಷ್ಟ ಇದೆ ಎಲ್ಲ ಹುಡುಗರಿಗೂ. ನಾವು ಸುಮಾರು ಜನ ನಾವು ಕೇಳ್ತಾ ಇರ್ತೀವಲ್ವಾ, ಆರ್ಡ್ರ್ ಇಲ್ಲ. 2 ಅಡಿ 3 ಅಡಿ ಇಟ್ಕೊಂಡಿರೋರು ಕಷ್ಟ ಬಿದ್ದು ಒದ್ದಾಡ್ತಾ ಇದ್ದಾರೆ. 1,000 ಮಾಡೋಕ್ಕಾಗ್ತಾ ಇಲ್ಲ. ಅದರಲ್ಲೂ ಆಷಾಢ ಬೇರೆ, ಇನ್ನೂ 15 ಡೇಸ್ ಇದೆ ಆಷಾಢ. ಹೊಸ ಬಿಸ್ನೆಸ್ ಯಾವುದು ಸ್ಟಾರ್ಟ್ ಮಾಡಲ್ಲ, ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಬಿಸ್ನೆಸ್ ಕಮ್ಮಿ ಆಗಿದೆ. ಒಂದು ಕಡೆ ಮಳೆ ಇಲ್ಲ, ಎಲ್ಲ ತೊಂದರೆ, ಎಲ್ಲದರಿಂದನೂ ಆರ್ಡ್ರ್ ಕಮ್ಮಿ ಆಯಿತು.
ಸಂಪಾದನೆ ಇಲ್ಲ. ಇಂಥ ಟೈಮಲ್ಲಿ ಇವೆಲ್ಲ ನೀವು ರೂಲ್ಸ್ ಫಾಲೋ ಮಾಡ್ದಂಗೆ ಆಟಿಬೋದು, ಇಲ್ಲಂದ್ರಲ್ಲೇ ಹೋದ್ರೆ ಏನಾಗುತ್ತೆ, ಈ ಥರ ಫೈನ್ಗಳು ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ಸುಮಾರು ಜನ ಈ ಥರ ತಪ್ಪು ಮಾಡ್ತಾ ಇರೋರು ಇನ್ಮೇಲೆ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ಗಾಡಿ ಓಡಿಸಿ. ಯಾವುದೇ ಕಾರಣಕ್ಕೂ ಫುಟ್ಪಾತ್ ಮೇಲೆ ಗಾಡಿ ಹತ್ತಿಸ್ಲೇಬೇಡಿ. 10 ಅಡಿ 20 ಅಡಿ ಅಷ್ಟೇ ಮುಂದೆ ಹೋಗಿ ಇಳಿತೀನಿ ಅಂದ್ರೂ ಹತ್ತಿಸ್ಬೇಡಿ. ಒಂದು ಸರಿ ನೀವು ಫುಟ್ಪಾತ್ ಮೇಲೆ ಗಾಡಿ ಹತ್ತಿ ಏನಾದ್ರು ಪೊಲೀಸ್ ನೋಡಿದ್ರು ಮುಗಿದೋಯ್ತು, ಫೈನ್ ಬಿತ್ತು ಅಂತಾನೆ. ಯಾವುದೇ ಕಾರಣಕ್ಕೂ ಇನ್ನು ಫುಟ್ಪಾತ್ ಮೇಲೆ ಗಾಡಿ ಓಡಿಸೋದು ಬಿಟ್ಟು ರೋಡಲ್ಲೇ ಹೋಗಿ 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಸಿಗ್ನಲ್ ನಿಂತ್ಕೊಳ್ಳಿ. ಇಲ್ಲ ಬೇರೆ ಯಾವ್ದಾದ್ರು ರೋಡ್ ಫ್ರೀ ಆಗಿತ್ತು ಅಂದರೆ 1 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತಿದ್ರೆ ಅಂಥ ರೋಡಲ್ಲಿ ಹೋಗಿ, ಟ್ರಾಫಿಕ್ ಕಮ್ಮಿ ಇರೋ ರೋಡಲ್ಲಿ ಪರವಾಗಿಲ್ಲ. ಯಾವುದೇ ಕಾರಣಕ್ಕೆ ಈ ಒಂದು ತಪ್ಪು ಮಾಡಿ ತಗಲಾಕೊಂಡ್ರೆ ಸುಮಾರು ಕಷ್ಟ ಅನುಭವಿಸ್ಬೇಕಾಗುತ್ತೆ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಇದ್ರ ಬಗ್ಗೆ ಭೈರತಿ ಸುರೇಶ್ ಅವರು ಕೂಡ ಎಲ್ಲ ಮಾತಾಡಿದ್ದಾರೆ, ಸಾರಿಗೆ ಸಚಿವರು. ಇನ್ನು ಮುಂದೆ 500 ಇಲ್ಲ 5,000 ಫೈನ್ ಹಾಕ್ಲೇಬೇಕು. ಸುಮಾರು ಜನ ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ತಾ ಇರ್ತಾರೆ, ಇದರಿಂದ ಪಬ್ಲಿಕ್ಸ್ಗೆ ನಡ್ಕೊಂಡವ್ರಿಗೆ ತೊಂದರೆ ಆಗುತ್ತೆ. ಏನಾದ್ರು ಅವ್ರು ಕ್ವಶನ್ ಮಾಡಿದ್ರೆ ಅವ್ರಿಗೆ ಆವಾಜ್ ಹಾಕ್ತಾರೆ, ನಿಂದ ರೋಡ್ ಇದೆ, ನಿಮ್ಮ ಅಪ್ಪಂದ ರೋಡು, ನನ್ನಿಷ್ಟ ಎಲ್ಲರೂ ಹೋಗ್ತೀನಿ ಹೋಗಂತ. ಈ ಥರ ಕೂಡ ವಿಡಿಯೋಗಳು ನಾವು ನೋಡ್ತಾ ಇರ್ತೇವೆ ಪ್ರತಿನಿತ್ಯವ. ಫುಟ್ಪಾತ್ ಮೇಲೆ ಹೋಗ್ತಾ ಇರ್ತವೆ, ಯಾರೋ ಒಬ್ರು ಅಡ್ಡ ಹಾಕ್ತಾರೆ, ವಿಡಿಯೋ ಮಾಡ್ತಾ ಇರ್ತಾರೆ, ಅವ್ರಿಗೂ ಆವಾಜ್ ಹಾಕ್ತಾರೆ, ನೀನು ಯಾರು ಕೇಳೋಕ್ಕೆ, ನೀನು ಯಾರು ವಿಡಿಯೋ ಮಾಡೋಕ್ಕೆ, ನನ್ನಿಷ್ಟ ಎಲ್ಲರೂ ಹೋಗ್ತೀನಿ ಅಂತವ. ಹಂಗಾಗಿ ಯಾರೇ ಆಗಲಿ ಇನ್ನೂ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಅನ್ನೆಸರಿ ರಿಸ್ಕ್ ತೊಗೊಂಡು ಮೈ ಮೇಲೆ ಯಾಕೆ ಹೇಳ್ಕೊತೀರ ಅಲ್ವಾ? ಎಲ್ಲರೂ ದುಡಿಯೋಕ್ಕೆ ಕಷ್ಟ ಬಿದ್ದೇ ಬರ್ತೀರ. ಆಲ್ಮೋಸ್ಟ್ ಡೆಲಿವರಿ ಬಾಯ್ಸ್ಗಳೇ ಜಾಸ್ತಿ, ಯಾಕಂದರೆ ಬೆಳಗಿಂದ ಸಂಜೆವರೆಗೂ ಅವರೇ ಓಡಾಡ್ತಿರ್ತಾರೆ ಬೈಕಲ್ಲಿ. ಪಬ್ಲಿಕ್ಸ್ ಅಂದರೆ ಯಾವೆಲ್ಲ ಒನ್ ಟೈಮ್ ಹೋಗ್ತಾರೆ ಬರ್ತಾರೆ, ವೆಯ್ಟ್ ಮಾಡ್ತಾರೆ ಸಿಗ್ನಲ್ 5 ನಿಮಿಷ. ಬಟ್ ಹಂಗೆ ಡೆಲಿವರಿ ಬಾಯ್ಸು ಬೈಕ್ ಟಚ್ ರೈಡರ್ಸ್ ವೆಯ್ಟ್ ಮಾಡಲ್ಲ. ಬೆಳಗಿಂದ ಟ್ರಾಫಿಕಲ್ಲಿ ಓಡಾಡಿ ಬೋರ್ ಆಗಿರುತ್ತೆ. ಎಷ್ಟೊತ್ತು ಸಿಗ್ನಲ್ ನಿಂತ್ಕೊಳ್ಳೋದು, ಬಿಸಿಲು, ಏನು ಮಾಡ್ಬಿಡ್ತಾರೆ, ಬೇಗ ಹೋಗ್ಬಿಡೋಣ, ಕಸ್ಟಮರ್ ಅರ್ಜೆಂಟ್ ಮಾಡ್ತಾರೆ ಅಂತವ ಕೆಲವರು ಫುಟ್ಪಾತ್ ಮೇಲೆ ಹೊಡ್ಕೊಂಡು ಹೋಗಿ ಸಿಗಾಕೊಂಡು ಫೈನ್ ಕಟ್ಟಬೇಕಾಗತ್ತೆ. ಇನ್ಮೇಲೆ ಇವೆಲ್ಲ ನಡೆಯಲ್ಲ, ಕಷ್ಟ. ಹಂಗಾಗಿ ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಗಾಡಿ ಓಡಿಸಿ ಆಯಿತಾ. ಮತ್ತು ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ, ಕೇರ್ಫುಲ್ಲಾಗಿ ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ. ಹಿಂದೆಗಡೆ ಕೂತಿರ್ತಕ್ಕಂಥ ಪ್ಯಾಸೆಂಜರ್ಗೂ ಫುಲ್ ಹೆಲ್ಮೆಟ್ ಕೊಡಿ ಸೇಫ್ಟಿಯಾಗಿ. ಸುಮಾರು ಜನ ಕ್ಯಾಪ್ ಹೆಲ್ಮೆಟ್ಗಳು ಕೊಡ್ತೀರಾ, ಕೆಲವರು ಅದು ಹಾಕಲ್ಲ ಕಸ್ಟಮರ್ಗಳು. ಕೆಲವರು ಹಳೇ ಹೆಲ್ಮೆಟ್ ಇಟ್ಕೊಂಡಿರ್ತೀರ, ಗಲೀಜಾಗಿ ಹೋಗಿರ್ತವೆ, ಅಂಥವು ಕೂಡ ಕೊಟ್ಟರು ನೀವು ಕಸ್ಟಮರ್ಗೆ ಹಾಕಲ್ಲ. ಚೆನ್ನಾಗಿರೋ ಹೆಲ್ಮೆಟ್ ಇಟ್ಕೊಳ್ಳಿ. ನಾನು ಹಿಂದೆ ನೋಡಿದಲ್ಲಿ ಎಲ್ಲ ಹೇಳಿದ್ದೆ, ವಾಶಬಲ್ ಹೆಲ್ಮೆಟ್ ಇಟ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಚೆನ್ನಾಗಿ ಇಟ್ಕೊಳ್ಳಿ. ಕಸ್ಟಮರ್ ಯೂಸ್ ಮಾಡ್ತಾರೆ, ಅವಾಗ ಅವರು ಹಾಕ್ಕೊಂತಾರೆ. ಯಾವುದೋ ಹೆಲ್ಮೆಟ್ ಕೊಟ್ಟರೆ ಗಲೀಜಾಗಿರೋದು ಯಾವ ಕಸ್ಟಮರ್ ಹಾಕೋಣಲ್ಲ. ಅವಾಗ ಏನಾಗುತ್ತೆ, ಹಿಂದಗಡೆಯಿಂದ ಕಸ್ಟಮರ್ ಹೆಲ್ಮೆಟ್ ಹಾಕೊಂಡಿಲ್ಲ ಅಂದರೆ ಫೋಟೋ ತೆಗಿತಾರೆ, ಫೈನ್ ಹಾಕ್ತಾರೆ. ಇದು ಒಂದು ಪ್ರಾಬ್ಲಮ್ ಬೀಳುತ್ತೆ ನಿಮಗೆ. ಈಗ ನೀವು ಮುಂದೆ ರೋಡ್ ನೋಡ್ಕೊಂಡು ಗಾಡಿ ಓಡಿಸ್ತಾ ಇರ್ತೀರಾ, ಹಿಂದ್ಗಡೆ ಯಾರೋ ಹೋಗ್ತಾ ಇರ್ತಾರೆ, ಕುತ್ಕೊಂಡಿರ್ತಾನೆ, ಅವ್ನು ಕಸ್ಟಮರ್ ಹಾಕ್ತಾನೋ ಬಿಡ್ತಾನೋ ಹೆಂಗೆ ಗೊತ್ತಾಗುತ್ತೆ ಹೇಳಿ. ಅದಕ್ಕೋಸ್ಕರ ಮಿರರಲ್ಲಿ ಒಂದು ಸ್ವಲ್ಪ ವಾಚ್ ಮಾಡಿ ಅಂತ ಅದನ್ನು ಕೂಡ ನಾನು ಸುಮಾರು ವಿಡಿಯೋದಲ್ಲಿ ತೋರಿಸಿ ಹೇಳ್ತಾ ಇರ್ತೀನಿ ಎಲ್ಲವ, ಯಾವ ಥರ ಬೈಕ್ ಟ್ಯಾಕ್ಸಿ ಓಡಿಸ್ಬೇಕು ಹೆಂಗೆ ಅಂತವ. ಮತ್ತು ಆದಷ್ಟು ಶೂ ಹಾಕ್ಕೊಂಡು ಗಾಡಿ ಓಡಿಸಿ, ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ, ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ. ಇವೆಲ್ಲ ಹಾಕ್ಕೊಳ್ಳೋದ್ರಿಂದ ನಿಮಗೆ ಹೆಲ್ತಿಗೂ ಏನು ಪ್ರಾಬ್ಲಮ್ ಆಗಲ್ಲ. ಏನೋ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದರೂ ಸೇಫ್ಟಿಯಾಗಿ ಇರ್ತವೆ, ಮೇಜರ್ ಇಂಜುರಿ ಆಗಲ್ಲ. ಹಾಗಾಗಿ ಸುಮಾರು ಜನ ಎರ್ರಾಬಿರ್ರಿ ಗಾಡಿ ಓಡಿಸ್ತಾ ಇರ್ತಾರೆ ಫುಟ್ಪಾತಲ್ಲಿ. ಇಲ್ಲ ರ್ಯಾಶ್ ಡ್ರೈವು ಇವೆಲ್ಲ ಮಾಡೋಕ್ಕೋಗ್ಬೇಡಿ. ಯಾಕೆಂದರೆ ಸುಮಾರು 1 ತಿಂಗಳಲ್ಲೇ 3 ಆಕ್ಸಿಡೆಂಟ್ಗಳು ಆಗೋಯ್ತು. ಲೇಡೀಸ್ದೇ ಎಕ್ಸ್ಪೆಷಲಿ, ಬೇರೆ ಯಾರ್ದು ಅಲ್ಲ, ಲೇಡೀಸ್ದೇ ಆಗಿರೋದು, ಜೆಂಟ್ಸ್ ಯಾವುದೂ ಆಗಿಲ್ಲ. ಹಾಗಾಗಿ ಗೊತ್ತಲ್ಲ ಲೇಡೀಸು ಏನಕ್ಕಾಗುತ್ತೆ ಅಂತ, ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಆದಷ್ಟು ಲೇಡೀಸ್ ಸ್ಯಾರಿ ಹಾಕೊಂಬಂದಿರೋರು ಲಾಂಗ್ ಪಿಕಪ್ಪು ಇವೆಲ್ಲ ತಗೊಳ್ಬೇಡಿ, ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೇಫಾಗಿ ರೈಡ್ ಮಾಡಿ. ಎಷ್ಟೇ ಆದರೂ 100-200 ಸಂಪಾದನೆ ಕಮ್ಮಿ ಆದರೂ ಪರವಾಗಿಲ್ಲ. ಜೀವ ತುಂಬ ಇಂಪಾರ್ಟೆಂಟು. ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಇರ್ತಾರೆ, ಆ ಪ್ಯಾಸೆಂಜರ್ ನಂಬಿ ಅವರು ಅವ್ರ ಫ್ಯಾಮಿಲಿ ಮನೇಲಿ ಇರ್ತಾರೆ. ಹಾಗಾಗಿ ಜೀವ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದಷ್ಟು ಸ್ಪೀಡ್ ಲಿಮಿಟು ಸ್ಲೋಗೆ ಇಟ್ಕೊಳ್ಳಿ, 40 to 50 ಇಟ್ಕೊಳ್ಳಿ. ಲಾಂಗ್ ರೈಡ್ ಅಂತ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ಲಾಂಗ್ ರೈಡಿಂದ ಏನೂ ವರ್ಕೌಟ್ ಆಗ್ತಾಯಿಲ್ಲ. ಇವಾಗಂತೂ ಸುಮಾರು ಅಮೌಂಟು ಫುಲ್ ಕಡಿಮೆ, ಒಬ್ರಿಗೊಬ್ರಿಗೆ ಕಾಂಪಿಟೇಷನ್ ಮಾಡಿಕೊಂಡು ಅಮೌಂಟ್ ಅಂತೂ ತುಂಬ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ವರ್ಕೌಟ್ ಆಗ್ತಾಯಿಲ್ಲ. ಕಿಲೋಮೀಟ್ರಿಗೆ 9 ರೂಪಾಯಿ 10 ರೂಪಾಯಿ ಬೀಳೋದ್ರಿಂದವ ಲಾಂಗ್ ತಗೊಂಡು ಹೋದರೆ ನಿಮಗೆ ಟ್ರಾಫಿಕಲ್ಲೇ ಅರ್ಧ ಪೆಟ್ರೋಲ್ ಅಲ್ಲೇ ಕುಡಿದಿರುತ್ತೆ. ಆದಷ್ಟು ಲೋಕಲ್ ಆರ್ಡರ್ ಮಾಡ್ಕೊಳ್ಳಿ, 15-20 ರೂಪಾಯಿವರೆಗೂ ಬೀಳುತ್ತೆ ಬೈಕ್ ಟ್ಯಾಕ್ಸಿಲಿ. ಲೋಕಲ್ ಆರ್ಡರ್ ಬರ್ತಾ ಇಲ್ಲ, ಕಮ್ಮಿ ಆಗಿದೆ ಮಧ್ಯಾಹ್ನ ಟೈಮ್ ಅಂದ್ಕೊಂಡಾಗ ಸ್ವಲ್ಪ ಲಾಂಗ್ ಆರ್ಡರ್ ಹೊಡ್ಕೊಳ್ಳಿ, ಪರವಾಗಿಲ್ಲ. ಮಾರ್ನಿಂಗ್ ಟೈಮಲ್ಲಿ ಪೀಕ್ ಅವರಲ್ಲಿ ಲೋಕಲ್ ಆರ್ಡರ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ವರ್ಕೌಟ್ ಆಗೋದು. ಇತ್ತೀಚೆಗಂತೂ ಈಗ ಲೋಕಲ್ ಆರ್ಡರ್ನು ಸುಮಾರು ಕಮ್ಮಿ ಆಗಿದೆ. ಕಡಿಮೆ ಅಂದರೆ ಡೆಲಿವರಿ ಬಾಯ್ಸ್ ಜಾಸ್ತಿ ಆಗೋಗ್ಬಿಟ್ಟಿದ್ರು. ಎಲ್ಲ ಡೆಲಿವರಿ ಫೀಲ್ಡ್ ಬಂದು ಇಲ್ಲೇ ಸೇರ್ಕೊತಾ ಇದ್ದಾರೆ. ಕಂಪ್ನಿಗೆ ಹೋಗೋರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಹೊಸ್ದಾಗಿ ಬರ್ತಕ್ಕಂಥ ಬೆಂಗಳೂರಿಗೆ ಜನನೂ ಕೂಡ ಡೆಲಿವರಿ ಫೀಲ್ಡ್ಗೆ ಬರ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಆರ್ಡರ್ಸ್ ಕಮ್ಮಿ ಆಗಿತ್ತು, ಜನ ಜಾಸ್ತಿ ಆದರು. ಎಲ್ಲ ವೆಹಿಕಲ್ಸ್ಗಳು ಡೆಲಿವರಿ ಫೀಲ್ಡಲ್ಲಿ ಫ್ರೀ ಇರುತ್ತೆ, ಒಳ್ಳೆ ಸಂಪಾದನೆ ಮಾಡುವಂತ ಬಂದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಫೀಲ್ಡು ಬಿದ್ದೋಗ್ಬಿಟ್ಟಿದೆ ಆಲ್ರೆಡಿ. ಇದೇ ಥರ ಆದರೆ ಮುಂದಕ್ಕೆ ಕಷ್ಟ. 2,000 ಮಾಡ್ತಾ ಇದ್ದವರು ಈಗ 1,000 ರೂಪಾಯಿ ಆಗ್ತಾಯಿಲ್ಲ. ಈ ಲೆವೆಲಿಗೆ ಬಂದು ನಿಂತಿದೆ. ಇನ್ನು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬೆಂಗಳೂರಲ್ಲಿ ಇನ್ನು ಡೆಲಿವರಿ ಫೀಲ್ಡಲ್ಲೂ ಸುಮಾರು ಕಷ್ಟನೇ. ಯಾಕೆಂದರೆ ಕಂಪ್ನಿಗಳು ಜಾಸ್ತಿ ಆದ, ಕಾಂಪಿಟೇಷನು, ಆರ್ಡರ್ಸ್ ಕಮ್ಮಿ ಆಯಿತು, ಹುಡುಗರು ಜಾಸ್ತಿ ಆದರು, ಅರ್ನಿಂಗ್ಸ್ ಯಾರಿಗೂ ಆಗ್ತಾಯಿಲ್ಲ, ಎಲ್ಲ ಆರ್ಡರ್ ಡಿವೈಡ್ ಆಗ್ತಾಯಿದೆ. ಇದೇ ಮೇಯ್ನ್ ಪ್ರಾಬ್ಲಮ್, ಬೇರೆ ಇನ್ನೇನಿಲ್ಲ. ಹಾಗಾಗಿ ಎಷ್ಟೇ ಹೇಳಿದ್ರು ಈ ಡೆಲಿವರಿ ಫೀಲ್ಡ್ ಬಗ್ಗೆ ಹೊಸ ಮಾಹಿತಿ ಇದ್ದೇ ಇರ್ತವೆ. ಒಟ್ಟಾಗಿ ಇಷ್ಟೊತ್ತಿನ ವಿಡಿಯೋ ಇಷ್ಟೇ. ಸೇಫಾಗಿ ರೈಡ್ ಮಾಡಿ, ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ, ಕಸ್ಟಮರ್ನ ಅಷ್ಟೇ ಸೇಫಾಗಿ ಮನೆ ಹತ್ರ ಡ್ರಾಪ್ ಮಾಡಿ, ಯಾವುದೇ ರೀತಿ ತೊಂದರೆ ಆಗದಂಗೆ ಸೇಫಾಗಿ ನೀವು ಇರಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ.